ಎಲ್ಲರಿಗೂ ನಮಸ್ತೆ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಬೆಲ್ಲದ ಕಾಯಿ ಮಿಠಾಯಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ತುಂಬಾ ಈಸಿಯಾಗಿ ಮಾಡ್ಬೋದು. ಹಾಗೆ ಎರಡೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ತುಂಬಾ ರುಚಿಯಾದಂತಹ ತೆಂಗಿನಕಾಯಿ ಬೆಲ್ಲದ ಮಿಠಾಯಿ ಮಾಡಬಹುದು. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಇಲ್ಲಿ ಬೆಲ್ಲನ ಎರಡು, ನಾನು ತೋರಿಸ್ತಾ ಇದ್ದೀನಲ್ಲ ಈ ಸಣ್ಣ ಹಚ್ಚಿಂದು 2 ಬೆಲ್ಲನ ತೊಗೊಂಡಿದ್ದೀನಿ. ಈಗ ಬೆಲ್ಲನ ಪಾಕ ಆಗಲಿಕ್ಕೆ ಅಂತ ಇಡೋಣ. ದಪ್ಪ ತಳದ ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಬೆಲ್ಲ ಎಲ್ಲ ಹಾಕಿ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಲೋ ಫ್ಲೇಮಲ್ಲಿಟ್ಟು ಪಾಕ ಆಗಲಿಕ್ಕೆ ಬಿಡಬೇಕು. ಲೋ ಫ್ಲೇಮಲ್ಲೇ ಇಡಿ, ಹೈ ಫ್ಲೇಮಲ್ಲಿ ಇಡಬೇಡಿ, ಕಂಟು ಸ್ಮೆಲ್ ಬಂದ್ಬಿಡುತ್ತೆ. ಹಾಗಾಗಿ ಈಗ ನಾವು ಪಾಕ ಮಾಡ್ಕೊಳ್ಳೋದಕ್ಕೆ ಪಕ್ಕದಲ್ಲೇ ಇಟ್ಕೊಂಡು ಮತ್ತು ಒಂದು ಬಾಣಲಿನ ಇಟ್ಕೊಂಡು ಕಾಯಿ ಏನು ತುರ್ಕೊಂಡಿದ್ವಿ ಅದನ್ನು ಬಾಣಲಿಗೆ ಸೇರಿಸ್ಕೊಳ್ಳೋಣ. ಕಾಯಿ ತುಂಬ ನುಣ್ಣಗೆ ತುರ್ಕೋಬಾರ್ದು, ತುರ್ಕೊಂಡಿದ್ರೆ ಸಾಕು, ಸಣ್ಣ ಸಣ್ಣದಾಗೆ ಇದ್ದರೆ ಸಾಕು. ಮೀಡಿಯಮ್ ಆಗಿರಲಿ, ತುಂಬ ತರಿಯಾಗೂ ಇರಬಾರ್ದು, ತುಂಬ ನುಣ್ಣಗೂ ಇರಬಾರ್ದು. ಮಿಠಾಯಿ ಟೇಸ್ಟ್ ಹೋಗ್ಬಿಡುತ್ತೆ. ಹಾಗಾಗಿ ಈಗ ಚೆನ್ನಾಗಿ ಕೈ ಬಿಡ್ದಂಗೆ ಲೋ ಫ್ಲೇಮಲ್ಲೇ ಇದನ್ನು ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಕಾಯಿ ರೋಸ್ಟ್ ಮಾಡೋದಕ್ಕೆ ಒಂದು 5ರಿಂದ 8 ನಿಮಿಷ ಆದರೂ ಬೇಕು. ಇದು ಕಡಿಮೆ ಇರೋದ್ರಿಂದ ಒಂದೇ ತೆಂಗಿನಕಾಯಲ್ಲಿ ನಾನು ಅಳತೆನ ತೋರಿಸ್ತಾ ಇರೋದು. ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಇದೆಲ್ಲ ಹುರಿದಿದ ನಂತರ ಕೆಂಪಗಾದ ನಂತರ ತೆಂಗಿನಕಾಯಿ ಪಕ್ಕದಲ್ಲಿ ಇಟ್ಕೊಂಡು, ಈಗ ನೋಡಿ ಆ ತೆಂಗಿನಕಾಯಿ ಹುರ್ಕೊಳ್ಳೋದ್ರೊಳಗಡೆ ಪಾಕನೂ ಬಂದ್ಬಿಡುತ್ತೆ. ಪಾಕ ಆಗಿದೆ, ಅದನ್ನು ಅಂಟಿಸಿ ನೋಡಿದಾಗ ಅದು ಎಳೆ ಬರಬೇಕು. ಒಂದು ಎಳೆನಾದರೂ ಬರಬೇಕು, ಅಥವಾ ಅದರಲ್ಲೂ ಗೊತ್ತಾಗಲಿಲ್ಲ ಅಂದರೆ ಒಂದು ಪ್ಲೇಟಿಗೆ ನೀರು ಹಾಕ್ಕೊಂಡು ಬೆಲ್ಲದ ಪಾಕ ಹಾಕಿದ್ರೆ ಅದು ಉಂಡೆ ರೀತಿ ಕಟ್ಕೋಬೇಕು. ಆ ರೀತಿ ಆಗಿದ್ದರೆ ಪಾಕ ರೆಡಿಯಾಗಿದೆ ಅಂತ. ಈಗ ಈ ಪಾಕಕ್ಕೆ ನಾವು ತೆಂಗಿನಕಾಯಿ ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಬನ್ನಿ. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಬೋದು ಮನೆಯಲ್ಲಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮತ್ತು ಮಕ್ಕಳು ಕೊಡೋದಕ್ಕೆ ಯಾವುದೇ ಭಯ ಕೂಡ ಇರಲ್ಲ ನಮಗೆ, ನಾವೇ ಮಾಡಿರೋದ್ರಿಂದ, ಬೆಲ್ಲದಾಗಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದೇ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಅದು ಎಣ್ಣೆನ ಬಿಡುತ್ತೆ. ಆಗ ಬಿಟ್ಟಾಗ ನೋಡಿ, ಸುತ್ತ ಆಗ ಎಣ್ಣೆ ಬಿಟ್ಟರೆ ಮಿಠಾಯಿ ರೆಡಿಯಾಗಿದೆ ಅಂತ. ಒಂದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಅದಕ್ಕೆ ಹರಡಿ ಎಲ್ಲನೂ ನೀಟಾಗೆ ತಟ್ಕೊಂಡು ಒಂದು 10 ನಿಮಿಷ ಬಿಟ್ಟ ಮೇಲೆ ಅದೊಂದು ಸ್ವಲ್ಪ ಸೆಟ್ ಆದಮೇಲೆ ಚಾಕುನ ತೊಗೊಂಡು ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬಿಡಿ. ಅದಾದಮೇಲೆ ಮತ್ತೆ ಗಟ್ಟಿ ಆದಮೇಲೆ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನಿಲ್ಲಿ ಹಾಗೆ ಬಿಟ್ಬಿಟ್ಟಿದ್ದೆ, ಕಟ್ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ಹಾಗಾಗಿ ಒಂದು 10 ನಿಮಿಷ ಆದ ತಕ್ಷಣವೇ ಅದನ್ನು ಯಾವ ಶೇಪ್ ಬೇಕೋ ಆ ಶೇಪ್ಗೆ ಮಾರ್ಕ್ ಮಾಡ್ಕೊಬಿಡಿ. ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ತುಂಬ ಸಾಫ್ಟಾಗೂ ಸಹ ಇರುತ್ತೆ. ಮಕ್ಳಿಗಂತೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಆರಾಮಾಗಿ ಬರುತ್ತೆ. ಒಂದನ್ನು ತೆಗೆದ್ರೆ ಎಲ್ಲ ಆರಾಮಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಬರೀ 2 ಪದಾರ್ಥ ಇದ್ದರೆ ಸಾಕು, ತುಂಬ ರುಚಿಯಾಗಿರುವಂಥ ಬೆಲ್ಲದ ತೆಂಗಿನಕಾಯಿ ಮಿಠಾಯಿನ ಮನೆಯಲ್ಲೇ ಮಾಡ್ಕೋಬಹುದು. ಆರೋಗ್ಯ ಕೂಡ ಒಳ್ಳೆಯದು. ಧನ್ಯವಾದಗಳು.